ಅದಕ್ಕೆ ಬಿಡಿಸೋಕ್ಕೋಸ್ಕರ ತುಂಬಾ ಕಡೆಗೆ ಆಯತ ಪದ ಉಪಯೋಗಿಸ್ತಾರೆ. ಬರೀ ಕಮಲ ಅಂತ ಹೇಳಿದರೆ ಕಮಲಾಯತ ಲೋಚನ, ಪುಂಡರೀಕಾಯ ಪುಂಡರೀಕಾಯತ ಲೋಚನ, ಪುಂಡರೀಕಾಯತಾಕ್ಷ ಹೀಗೆಲ್ಲ ಕರೀತಾರೆ. ಎಲ್ಲಿ ನಾವು ಅಷ್ಟೇ ಹೇಳಿರ್ತಾರೋ ಸೇರಿಸ್ಕೋಬೇಕು. ಆಯತ ಅನ್ನೋ ಪದ ಏನಂತಾರೆ ಅದಕ್ಕೆ ಮಧ್ಯಮ ಪದ ಲೋಪಿಯ ಸಮಾಸ. ಮಧ್ಯಮದೊಂದು ಮಿಸ್ ಆಗಿದೆ ಅಂತ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಮಿಸ್ ಆಗಿದೆ ಅಂದರೆ ಬೇರೆ ರೀತಿ ಅಲ್ಲ, ನೋಡಿದಾಗ ಅರ್ಥ ಆಗುತ್ತೆ, ಹೊರಗೆ ಕಾಣೋದಿಲ್ಲ ಅಂತ. ನುಕ್ತ ಅಂದ್ರೆ ಹೊರಗೆ ಕಾಣೋದಿಲ್ಲ ಅಂತ ಹೇಳ್ತು ಹೇಳೋರು ಮರ್ತಿದ್ದಾರೆ ಅಂತ. ಕಮಲಾಯತ ಲೋಚನಾಯ ನಿಖಿಲಾಘೌಹ ವಿನಾಶಕ ಪರಸೌಖ್ಯಪ್ರದ ದುಷ್ಟಯೇ, ಎಲ್ಲ ದ್ವಾದಶೋತ್ತರ ಮಾತುಗಳೇ. ತರುಮೂಲ ಸುಮಧ್ವಿಜ ದ್ವಾದಶೋತ್ತರ ಎಲ್ಲ ಕ್ಲಬ್ ಮಾಡಿಬಿಟ್ಟಿದೆ. ಅದರಿಂದ ಒಂದು ಪದನೂ ಆಗುತ್ತಿಲ್ಲ, ಸ್ವಂತ ಇಲ್ಲ, ಇರಬಾರದು. ಶಾಸ್ತ್ರದಲ್ಲಿ ಹೇಗಿರ್ಬೇಕದು ಅಂತ ಇರಬಾರ್ದು. ನಾನೇ ಕೊಟ್ಟುಕೊಳ್ಳೋದು, ಕೋಟ್ ಮಾಡೇ ಕೊಡಬೇಕು. ಅಷ್ಟೇ, ಹಾಗೆ ಕೊಟ್ಟ ಜಡ್ಜ್ಮೆಂಟ್ಗೆ ಬೆಲೆ ಇಲ್ಲ. ಬುದ್ಧವಾದಿ ಪಾರಮೇಷ್ಠಾದಿ ಪದ ವಿಶೇಷ ಅಂದರೆ ಯಾರೇ ಆಯ್ತು ನಮ್ಮಲ್ಲಿ ಜ್ಞಾನಿಗಳು ಬರೋರು ಕೂಡ ಮೂಲ ಗ್ರಂಥಗಳಿಗೆ ಸಂವಾದಿಯಾಗಿರುತ್ತೆ. ವಿರೋಧ ಇರೋ ಎರಡು ಭಾಗ, ಅದೇ ಪದಗಳು ಬಂದಿರುತ್ತೆ. ವಿರೋಧ ಅಂತೂ ಬರಲೇಬಾರದು, ಅದು ಬಂದರೆ ಮಹತ್ವ ಹೋಯಿತು. ಅವರ ಇನ್ನೊಂದು ಏನು, ಅವರಿಗಿಂತ ಒಳ್ಳೆ ಪದ ಹಾಕಿದ್ದೀನಿ ನಾನಂತೂ ಭ್ರಮೆ. ಅವ್ರಿಗೆ ಅಷ್ಟು ಹೊಡೆಯಿಲ್ಲ, ನನಗೆ ಹೊಡಿತು ಅಂತ ಒಂದು ತಪ್ಪು. ಎರಡನೇ ತಪ್ಪೇನು, ಅವರಿಗೆ ತಪ್ಪು ಬರೀತಾರೆ. ಇನ್ನೊಂದು ದೊಡ್ಡ ಗ್ರಂಥ, ಎರಡು ಯಾವ ಕಾಲಕ್ಕೂ ಉಪಯೋಗಿಸಬಾರಲ್ಲ ಪದಗಳು. ವ್ಯಾಕರಣದಲ್ಲಿದೆ, ಹಿಂದಿನವರು ಮಾಡಿದ ತಪ್ಪನ್ನು ಸರಿ ಮಾಡೋದು ಮುಂದಿನವರ ಉದ್ದೇಶ ಅಂತ. ನಮ್ಮಲ್ಲಿ ಆ ಭಾಗ ಇಲ್ಲ. ವ್ಯಾಕರಣ ಉಲ್ಟಾ ಪಲ್ಟ. ನಮ್ಮದು ಹಿಂದಕ್ಕೆ ಹೋಗ್ತಾ 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 ದೊಡ್ಡದಾಗುತ್ತೆ, ಅವ್ರು ಮುಂದಕ್ಕೆ ಬರ್ತಾ ಹೋಗ್ತಾ ದೊಡ್ಡದಾಗುತ್ತೆ, ಉಲ್ಟಾ ಪಲ್ಟ. ಯಾಕಂದ್ರೆ ಅದು ನಾವು ಮನುಷ್ಯರು ಮಾಡಿದ್ದಾದ್ರಿಂದ ಅದೇನಾಗುತ್ತೆ, ರಿಪೇರಿಗೆ ಅಮೆಂಡ್ಮೆಂಟ್ಗೆ ಸಾಧ್ಯ. ಇವತ್ತು ಸರ್ಕಾರದ ಅಮೆಂಡ್ಮೆಂಟ್ಗೆ ಕೇಳ್ತಾನೆ ಇರ್ತಾರೋ, ಆದರೆ ದೇವರದ್ದು ಒಂದೇ ಸರಿ ಶಾಸನ, ಬದಲಾವಣೆನೇ ಇಲ್ಲ. ಯಾಕೆ, ಪೂರ್ಣ ಪ್ರಜ್ಞರು, ಸಂತ ಸಂಕಲ್ಪ, ಸರ್ವಜ್ಞ ಎಲ್ಲ ಮಾಡಿರೋದ್ರಿಂದ ಬದಲಾವಣೆ ಇಲ್ಲ. ಬದಲಾವಣೆ ಒಪ್ಕೊಂಡ್ರೆ ದೋಷ, ಇಲ್ಲಿ ಒಪ್ಕೊಳ್ದೆ ಹೋದ್ರೆ ದೋಷ. ತಪ್ಪನ್ನು ತಿದ್ಕೋಬೇಕಂತೆ. ಇವತ್ತು ಇದು ಕೂಡ ಪ್ರೊಡಕ್ಷನ್ ಎಲ್ಲ ಮಾಡ್ತಾರಲ್ಲ, ಮ್ಯಾನುಫ್ಯಾಕ್ಚರ್ ಎಲ್ಲ ತಪ್ಪು ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಎವ್ರಿ ಟೈಮ್ ಏನು ಮಾಡ್ತಾರೆ, ಹಳೆಯ ಬಂದು ಇವತ್ತು ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಜಾಸ್ತಿ ಮನುಷ್ಯನ ಬುದ್ಧಿ ಆದ್ದರಿಂದ ಏನು ಮಾಡ್ತಾ ಹೋಗ್ತಾನೆ, ನೋಡ್ತೀವಿ ಹೇಗೆ ರೆಸ್ಪಾಂಡ್ ನೋಡ್ಕೊಂಡು ಎಲ್ಲ ಬದಲಾಯಿಸ್ತಾ ಹೋಗ್ತಾನೆ. ಅಲ್ಲಿ ಹಾಗಿಲ್ಲ, ನಾವು ಕಡಿಮೆ ಆಗುತ್ತೆ ಹೊರತು ಅದಕ್ಕೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಇಂಪ್ರೂವ್ ಮಾಡೋದು ಬೇಡ, ಅದು ಮ್ಯಾಚ್ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೇನು ಮಾಡ್ಬೇಕು ನಾವು, ಮನಸ್ಸಲ್ಲಿ ಸೌವರ್ಣೆ ಸ್ಥಾಲಿ ಅನ್ಕೊಂಡು ಹೋಗ್ತಿರೋದೇ ಹೊರತು ಬೇರೆ ದಾರಿ ಇಲ್ಲ. ಅಷ್ಟು ಅದಕ್ಕೆ ಅಚಿಂತ್ಯ, ಕೊನೆಗೆ ಹೋಗಿ ಎಲ್ಲಿಗೆ ಹೋಗ್ಬಿಡುತ್ತೆ, ಅದು ಇಮ್ಯಾಜಿನ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳಿದ್ದು ಸಾಮಾನ್ಯವಾಗಿ ನಾವು ಶಾಸ್ತ್ರ ಓದ್ಬೇಕಾದ್ರೆ ಹಿಂದಕ್ಕೆ ಹೋಗ್ಬೇಕು, ಆದಷ್ಟು ಲೌಕಿಕ ಹೋಗಿ ಮುಂದಕ್ಕೆ ಬರಬೇಕು. ಗೊತ್ತಾಯ್ತಾ? ಯಾಕಂದ್ರೆ ಲೇಟೆಸ್ಟ್ ಗೊತ್ತಾಗ್ತದೆ. ಇವತ್ತು ನಮ್ಮ ಕ್ಲಾಸಿಂದ 1ನೇ ಕ್ಲಾಸ್ 2ನೇ ಪುಸ್ತಕ ತೊಗೊಂಡ್ಬಿಟ್ರೆ ಗೋವಿಂದ, ಇವತ್ತು ಸಂಬಂಧನೇ ಇಲ್ಲ. ಹೇಳಿತಾ, ಎಷ್ಟೋ ಡಿಗ್ರಿ ಎಲ್ಲ ಟೆಕ್ಸ್ಟ್ ಚೇಂಜ್ ಆಗ್ಬಿಟ್ಟು. ಅದಕ್ಕೆ ನಮ್ಮ ಶಾಸ್ತ್ರ ಟಿಪ್ಪಣಿ ಟೀಕಾ ಟಿಪ್ಪಣಿದು ಅಲ್ಲಿಗೆ ಹೋಗಿ ಇಲ್ಲೇ ಉಳ್ಕೊಂಡ್ಬಿಡ್ತೀವಲ್ಲ, ತಪ್ಪಾಗ್ತದೆ. ಇವೆಲ್ಲ ಯಾಕೆ ಬೇಕು ಟೀಕಾ ಟಿಪ್ಪಣಿಗಳು? ಅಲ್ಲಿಗೆ ಹೋಗ್ಲಿಕ್ಕೆ ದಾರಿ, ಆ ದಾರಿಗೆ ಊರಿಗೆ ಹೋಗದೆ ಹೋದ್ರೆ ದಾರಿ ಇಟ್ಕೊಂಡು ಏನು ಪ್ರಯೋಜನ? ಅದ್ರ ಮರ್ತು ಬಿಡ್ತಾರೆ. ಅದರಿಂದಾಗಿ ಎಲ್ಲೆಲ್ಲ ವಿಷಯಗಳು ಹೋಗ್ಬಿಡತ್ತೆ ಆ ಕಡೆ. ಸಮಸ್ತ ಅದಿಷ್ಟು ಒಂದೊಂದೇ ನಾವು ದೊಡ್ಡವ್ರ ವರ್ಣನೆ ಮಾಡ್ಬೇಕಾದ್ರೆ ಮೇಲಿಂದ ಕೆಳಗೆ ಬರಬೇಕು, ಚಿಕ್ಕವ್ರ ಕೆಳಗಿನಿಂದ ಮೇಲೆ ಹೋಗ್ಬೇಕು. ದೊಡ್ಡವ್ರನ್ನ ಕೆಳಗಿಂದ ಮೇಲೆ, ದೊಡ್ಡ ಚಿಕ್ಕವ್ರನ್ನ ಮೇಲಿಂದ ಕೆಳಗೆ. ನಮಸ್ಕಾರ ತಲೆ ತಾನೇ ಇಡೋದು, ಅವ್ರ ತಲೆ ಮೇಲೆ ಕೈ ಇಡಬೇಕು. ಪಾದದಲ್ಲಿ ತವರ ತಲೆ ಇಟ್ಟರೆ ತಲೆ ಮೇಲೆ ಇವ್ರು ಕೈ ಇಡ್ತಾರೆ. ಅದರಿಂದ ಆಪಾದ ಮೌಲ್ಯ ಪರ್ಯಂತ ಗುರುಗಳನ್ನೆಲ್ಲ ಏನು ಮಾಡಬೇಕು, ಆಪಾದ ಮೌಲ್ಯ ಪರ್ಯಂತ. ದೊಡ್ಡವ್ರನ್ನೆಲ್ಲ ಮೇಲಿಂದ ಕೆಳಗೆ, ಗೊತ್ತಾಯ್ತಾ? ಅದೇ ಕೆಳಗಿಂದ ಮೇಲೆ. ಆಚಾರ್ಯ ಸ್ತೋತ್ರ ಮಾಡಿದ ಹಾಗೆ ನಮಾಮಿ ಹಿಲಾತೀಶ ಕಿರೀಟ ಕೃಷ್ಣ ಭೇಟವತ್ತಂಬದೇನು ಪಾದ ಪಂಕ ಶ್ರೀಹರೇ ಪಾದ ಪಂಕ. ಒಂದೊಂದು ಮೇಲೆ ಕೆಳ್ತಾ ಬಂದ. ಕೆಲವೊಮ್ಮೆ ಏನು ಮಾಡ್ತಾರೆ, ಮೇಲಿಂದ ಕೆಳಗೆ ಹೇಳ್ತಾರೆ. ಸಂಚಿಂತೆ ಭಗವತಿ ಇದೆಲ್ಲ ಹಾಗೆ ಇದೆ. ಎಷ್ಟೋ ಕಡೆ ಹೇಳ್ಬೇಕಾದ್ರೆ ಮೇಲಿಂದ ಕೆಳಗೆ ಹೇಳ್ತಾರೆ. ದೇವ್ರಿಗೆ ವ್ಯತ್ಯಾಸ ಇಲ್ಲ ಅಂತ ಹೇಳೋದಕ್ಕೋಸ್ಕರ, ಪಾದ ಶಿರಸ್ಸಂಬ ವ್ಯತ್ಯಾಸ ದೇವ್ರಿಗೆ ಇಲ್ಲ. ಆದ್ದರಿಂದ ಎರಡು ಹೇಳ್ಬೋದು. ಉಳಿದವ್ರಿಗೆ ಮಾತು ಹೇಳ್ಬೇಕಾದ್ರೆ ಏನಂತ ಹೇಳಬೇಕು, ದೊಡ್ಡವರಾದರೆ ಪಾದದಿಂದ ಮೇಲಕ್ಕೆ, ಚಿಕ್ಕವರಾದರೆ ಮೇಲೆಯಿಂದ ಕೆಳಗೆ. ಅದಕ್ಕೊಂದು ಮಾತಿದೆ, ಮನುಷ್ಯ ಮೌಲಿತೋ ವರ್ಣ್ಯ. ಗೊತ್ತಾಯ್ತಾ? ಮೌಲಿ ಅಂತ ಇಲ್ಲಿ ತಲೆಯಿಂದ ಮನುಷ್ಯರಲ್ಲಿ ಹೀಗೆ ವರ್ಣನೆ ಮಾಡೋದು. ದೇವತಾಹ ಪಾದತಃ, ಅವರು ದೇವತೆಗಳೆಲ್ಲ ಮೇಲಕ್ಕೆ, ನಮಗಿಂತ ದೊಡ್ಡವರಾದ್ರಿಂದ ಕೆಳಗಿಂದ ಮೇಲಕ್ಕೆ. ಅಂದರೆ ಎಲ್ಲದರಲ್ಲೂ ವ್ಯವಸ್ಥೆ ಇದೆ. ನಿರ್ಗುಣ ಬ್ರಹ್ಮಣ ಏನು ವ್ಯವಸ್ಥೆನೂ ಇಲ್ಲ. ಎಲ್ಲಿಂದ ಪೂಜೆ ಮಾಡೋದು ನಿರ್ಗುಣ ಬ್ರಹ್ಮಣನ್ನ? ಚಿಂತನೆ ಮಾಡೋದು ಹೇಗೆ ಅಂದರೆ ಅಲ್ಲಿ ಎಲ್ಲ ಗುಣಗಳೇ ತುಂಬಿರೋ. ತುಳಸಿ ಕಬಲಾಯತ ಲೋಚನಾಯ ನಿಖಿಲಾಘೌಹ ವಿನಾಶಕ ಪರಸೌಖ್ಯಪ್ರದ ದೃಷ್ಟಯೇ. ಅಲ್ಲೇನು ಹೇಳ್ತಾರೆ ಆಚಾರ್ಯ? ದೃಷ್ಟೇ ಅಂತ ಹೇಳಿದ್ದಾರೆ. ದೃಷ್ಟಯೇ ಎರಡು ರೂಪನೂ ಅದಕ್ಕಿದೆ. ನಿಖಿಲಾಘೌಹ ವಿನಾಶನ ಪರಸೌಖ್ಯಪ್ರದ ದೃಷ್ಟಯೇ ಅಲ್ಲಿ ಸಂಬೋಧನೆ ಮಾಡಿದರೆ, ಇಲ್ಲೇನು ಮಾಡಿದ್ರು? ಸಂಬೋಧನೆಯಲ್ಲಿ ದೃಷ್ಟೇ ಸಂಬೋಧನೆ, ದೃಷ್ಟಯೇ ಚತುರ್ಥಿ.
ಯಾತಕ್ಕೆ ಬದಲಾಯಿಸಿರೋದು ನಮಸ್ಕಾರ ಮಾಡಲ್ಪಟ್ಟಿರೋದು ಚತುರ್ಥಿ ಬದಲಾಯಿಸಿದ್ರು ಅಷ್ಟೇ, ವಿಭಕ್ತಿ ಬದಲಾಯಿಸಿರೋ ಹೊರತು ಪದ ಹಾಗೆ ಐತಿ. ನಿಖಿಲಾಘೌಘ ವಿನಾಶಕ ಪದ ಸೌಖ್ಯ ವಿನಾಶಕ ಪರಸೌಖ್ಯಪ್ರದ ದೃಷ್ಟಯೇ. ಎಷ್ಟು ದೃಷ್ಟಯೇ ಪರಮಾತ್ಮ ನೋಟ ಹೇಗಿದೆ ಅಂದ್ರೆ ಅಲ್ಲಿನ ಶುರು ಈ ಕಡೆಯಿಂದ ಹೋಗೋದು, ಸಮಾಸ ಬಿಡಿಸ್ಬೇಕಾದ್ರೆ ಈ ಕಡೆಯಿಂದ ಉಲ್ಟಾ ಪಲ್ಟ ಅರ್ಥ ಆ ಕಡೆ ಈ ಕಡೆ ಬರೋದು. ಇಷ್ಟೊತ್ತು ಹೇಳಿದಾಗೆ ಈ ಕಡೆಯಿಂದ ಹೋದ್ರೆ ಸಮಾಸ ಸಿಗುತ್ತೆ. ಶ್ರೀಮದ್ ವಿಷ್ಣು ನಿಷ್ಠಾವತ ಗುಣಗೃತ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲದ ಸತ್ಪಾಂಸವಹ ಅಸ್ಮಾನ್ ಪುನಃ ಪಾಂಸವಹ ಅಲ್ಲಿ ಪದ ಇರಲಿ. ಅಲ್ಲಿಂದ ವಾಪಸ್ ಹೋಗ್ತಾ ಬರ್ಬೇಕು. ಯಾರು ಕೊನೆಗೆ ಗುಡಿಯೋದ್ರೆ ಶ್ರೀಮದ್ ವಿಷ್ಣುವಿಗೆ ಹಾಕಿ ಬರ್ತಾರೆ. ಓದ್ಬೇಕಾದ್ರೆ ಹೀಗೆ ಓದ್ಕೊಟ್ರೆ ಅರ್ಥ ಆಗುತ್ತೆ, ಬಿಡಿಸ್ಬೇಕಾದ್ರೆ ಹೀಗೆ ಬಿಡಿಸ್ಬೇಕು. ಅದು ವ್ಯಾಕರಣ, ಹೀಗೆ ಬಿಡಿಸೋದು, ಅದು ಬಿಡಿಸೋದು ಶಾಸ್ತ್ರ. ಲೋಶಾನ ಯಾರಿಗೆ ಪಾದ, ಯಾರ ಪಾದ ಗೊತ್ತಾಗೋದಿಲ್ಲ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಏನು ಗೊತ್ತಾಗೋದಿಲ್ಲ ಇಲ್ಲಿ ಬರೋದು. ದೊಡ್ಡವ್ರು ಭಾರಿ ಹತ್ರ ಇರ್ತಾರೆ, ಪಾದ ಸಿಗುತ್ತೆ ಅಷ್ಟೇ. ದೊಡ್ಡವ್ರು ಭಾರಿ ಹತ್ತಿರದಿಂದ ಅವ್ರು ಮುಟ್ಟಕ್ಕಾಗದೆ ಪಾದ. ದೊಡ್ಡ ದೊಡ್ಡ ದೇವರುಗಳು ನಿತ್ಯ ಪೂಜೆ ಮಾಡೋದಿಲ್ಲ, ಪಾದಾಭಿಷೇಕ ಮಾಡಿಬಿಡ್ತಾರೆ. ಕೆಲಸ ಅದೂ ಇಲ್ಲ, ಪ್ರೋಕ್ಷಣೆ ಮಾಡಿಬಿಡ್ತಾರೆ. ಅದಾಗೆ ಇದರಿಂದನೇ ಮೂಲಮೂರ್ತಿಗಳಿಗೆಲ್ಲ ನಿತ್ಯ ಅಭಿಷೇಕ ಇಲ್ಲ, ವರ್ಷಕ್ಕೆ 2 ಸಲ 1 ಸಲ ಹಾಗೆ ಮಾಡ್ತಾರೆ. ದೀಪಾವಳಿ, ಯುಗಾದಿ ಇತ್ಯಾದಿ ಅಕೇಶನ್ ಮತ್ತೆ ಮಾಡ್ಬೋದು. ಆದರೆ ಸಾಮಾನ್ಯವಾಗಿ ಮನೆಯಲ್ಲೂ ಕೂಡ ಅಷ್ಟೇ, ಕಟ್ಟಿ ದೂರ ಇಟ್ಬಿಟ್ಟಿರ್ತಾವೆ ವರ್ಷಕ್ಕೆ. ಅಲ್ಲ ದೊಡ್ಡದು ಅಂತಲ್ಲ, ಅದಕ್ಕೆಲ್ಲ ಪಂಚಾಮೃತ ಅವೆಲ್ಲ ಆಗಬೇಕು. ಗೊತ್ತಾಗಿ ಇಷ್ಟಕ್ಕೆ 3-4 ತಾಸು ಪೂಜೆ ಆಗುತ್ತೆ. ಇದೆಲ್ಲ ಕೂತ್ಕೊಂಡು ಎಷ್ಟಾಗುತ್ತಾಗ 5-6 ತಾಸು ಆಗುತ್ತೆ. ನಿತ್ಯ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಪ್ರತಿಭಾಗಳನ್ನು ನಿತ್ಯ ಪೂಜೆ ಮಾಡಬೇಕಾಗಿ ಶಾಸ್ತ್ರನೇ ಇದೆ. ನಿತ್ಯ ಪೂಜೆ ಮಾಡಬೇಕಾಗಿಲ್ಲ, ಎಷ್ಟು ವರ್ಷಕ್ಕೊಮ್ಮೆ ಅದು ಮಾಡಿದ್ರೆ ಸಾಕು. ನಿತ್ಯದಲ್ಲಿ ಸ್ಮರಣೆ ಅವೆಲ್ಲ ಬಿಟ್ರು. ಅದಕ್ಕೆ ಏನಾಯ್ತಂದ್ರೆ ಪೀಠ ಪೂಜೆ ಆವಡ್ಬೇಕಾದ್ರೆ ಬಿಟ್ಬಿಟ್ರು. ಸರ್ವಾಭ್ಯಾಪೀಠ ದೇವತಾಭ್ಯ ಬೋಧವಿತ್ತು. ಸರ್ವ ಆವರಣ ದೇವತಾವಸ್ಥ ಆವರಣ ದೇವತಾಭ್ಯ ಹಾಗೆ ಮಾಡಬಾರ್ದು. ಅದರಲ್ಲಿ ನಿತ್ಯನೂ ಮಾಡಬೇಕು. ಅಭಿಷೇಕ ಪಂಚಾಮೃತ ಬರೀ ಅಭಿಷೇಕ ಪ್ರತಿಮೆ ಮಾಡಾಗಿಲ್ಲ. ಪಂಚಾಮೃತ ಯಾತಕ್ಕೆ? ದೇವರ ಹುಡ್ಸೇಟಾಗ ತೊಳಿಲಿಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಏನು ಮಾಡಬೇಕಾಗ ಅದು ಎಲ್ಲ ಬರೋದ್ರಿಂದ ಏನಾಗತ್ತದ ಶುದ್ಧವಾಗುತ್ತೆ. ಇದು ಮೆಟಲ್ ದೃಷ್ಟಿಯಿಂದ, ವೈಭವ ದೃಷ್ಟಿಯಿಂದ ದೇವರಿಗೆಲ್ಲ ಚಿಂತನೆ ಮಾಡಿ ದೇವತೆಗಳು ಮಾಡ್ತಿದ್ದಾರೆ ಅಂತೇಳಿ. ಅದರಲ್ಲಿ ಒಂದೊಂದರಲ್ಲೂ ಏನಿದೆ? ದುಗ್ಧೇ ದೇವೋತು ಗೋವಿಂದ, ಹಾಲಿನಲ್ಲಿ ಗೋವಿಂದ ರೂಪಿ ತಾನೇ ಇದ್ದಾನೆ. ಪೂಜಕ ಭಾವ ಅದು ತಾನೇ ಇದ್ದಾನೆ. ಅದು ಅನುಸಂಧಾನ. ಹೊರಗಿನಿಂದ ಕಾಣೋದು ಇದು. ಶುದ್ಧಿ ಮಾಡಕ್ಕೆ ಬೇರೆ ಪದ ಉಪಯೋಗಿಸಬಾರ್ದು. ಆದ್ದರಿಂದ ಹಾಗೆ ಮಾಡಬೇಕು. ಅದರ ನಿಯಮಗಳು ಸಾಲಿಗ್ರಾಮಗಳಲ್ಲಿ ಪ್ರಶ್ನೆ ಇಲ್ಲ. ಗೊತ್ತಾಯ್ತಾ? ಆದ್ದರಿಂದ ನಿತ್ಯ ಪೂಜೆ ಮಾಡೋದು ಸುಲಭವಾಗಿ ಮಾಡಬಹುದು. ತೀರ್ಥ ಆಗ್ಲೇಬೇಕಾದ್ರೆ ಸಾಲಿಗ್ರಾಮ ಇರಲೇಬೇಕು ಅಂತ ನಿಯಮ ಇದೆ. ಗೊತ್ತಾಯ್ತಾ? ಇವೆಲ್ಲ 2 ಮಿಕ್ಸ್ ಆಗದೆ ಹೋದ್ರೆ ಉಳಿದೆಲ್ಲ 2 ಇರಲೇಬೇಕು. 5 ಇದ್ರೆ ಭಾರಿ ಶ್ರೇಷ್ಠ. ಆಲ್ಮೋಸ್ಟ್ ಪೂಜೆಗೆಲ್ಲ ಬೇಕಾದಾಗ ಏನು ಸೇರಿಸ್ಬೇಕಾ 2ಕ್ಕೆ? ಸಾಲಿಗ್ರಾಮ, ಸುದರ್ಶನ, ಚಕ್ರಾಂಕಿತ, ವಿಷ್ಣುಪಾದ, ಅಂಬೇಗಾರ ಕೃಷ್ಣ. ಎಷ್ಟು ದೊಡ್ಡದಿದ್ರು ಕಡೆ ಇಷ್ಟಕ್ಕೆ ಬರಬೇಕು. ಇಷ್ಟಿಲ್ಲದೆ ಒಂದು ಮಿಸ್ ಆದ್ರೂ ಕೂಡ ಉಳಿದು ಎಷ್ಟೇ ಇದ್ರೂ ಕೂಡ ಒಂದು ಮಿಸ್ ಆಗಿದೆ ಅಂತೇನೆ ಅರ್ಥ. ಇಷ್ಟಿದ್ರೆ ಮಿಸ್ ಆಗೋದು ಮಿನಿಮಮ್. ಉಳಿದು ಎಷ್ಟೇ ಇದ್ರೂ ಬಿಡಾಗಿಲ್ಲ ಆಗತ್ತೆ. ಬೇರೆಯವರು ಕೂಡ ತೀರ್ಥ ಸಾಲಿಗ್ರಾಮ ವೃತ್ತಿ ಆಗ್ತದೆ. ಅವರು ಇದಾಗಿರ್ಲಿ, ವಿಷ್ಣು ಪೂಜಕರಲ್ಲದೆ ಹೋದ್ರೆ ಕೂಡ ಸಾಲಿಗ್ರಾಮನೇ ಆಗ್ಬೋದು. ಸಾಲಿಗ್ರಾಮ ವಿಷ್ಣು ಇದ್ದಾರೆ ಒಪ್ತಾರೆ. ಅಂದ್ರೂ ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕಾಗಿಲ್ಲ. ಪೂಜೆ ಬೇರೆ, ಅಭಿಷೇಕ ಬೇರೆ. ಪೂಜೆ ಅಂದ್ರೆ ಏನು? ಷೋಡಶೋಪಚಾರ ಅಭಿಷೇಕ ಒಂದು ಭಾಗ, ಪೂಜೆಯ ಭಾಗ ಒಂದು ಅಭಿಷೇಕ ಅಷ್ಟೇ. ಅದನ್ನ ವಿನಾಯಿತಿ. ಉಳಿದಕ್ಕೆಲ್ಲ ಬಿಡಬಾರ್ದು. ಮನಸ್ಸೇ ಎಲ್ಲ ಮಾಡ್ತಿರ್ಬೇಕು. ಅವೆಲ್ಲ ಚಿಂತನೆ ಮಾಡ್ತಾನೆ ಇರೋದು. ಅವರಿಗೂ ಪೂಜೆ ಆಗ್ತಿದೆ ಅಂತಾನೆ ಮಾಡಬೇಕು. ಅದಕ್ಕಲ್ಲಿ ಇಡ್ಬೋದು, ಅವೆಲ್ಲ ಇಡ್ಬೋದು. ಮೇಡ್ಲಕ್ಕೆ ಬರಲ್ವಾ ದೇವರಿಗೆ? ಅದಿತ್ತ ಮಠಗಳಲ್ಲಿ ಹಾಗೆ ತಾನೇ ಇಡೋದು. ಗಂಧ ಇಡಲ್ವಾ? ಆಮೇಲೆ ತುಳಸಿ ಇಡಲ್ವಾ? ತಡೆಯೋದು ಆಗ್ಬಾರ್ದು. ತಡೆಯೋದು ಹೊಡಬಾರ್ದು. ಅಭಿಷೇಕ ಅಂತ ನಮಗಾದ್ರೆ ದೇವರಿಗಾದ್ರೆ ಅಭಿಷೇಕ. ಅಭಿಷೇಕ ಅಭಿಷೇಕ ಶೇಷದ
ಎಲ್ಲ ಬಿಡಿಬಾರ್ದಾಗ ಅಭಿಷೇಕ ಅಂತ ಕರೀತಾರೆ. ಸಾವಳಿ ಪಾದ ಪೂಜೆ ಅಂತ ಅಷ್ಟೇ ಅಂತ ಕರೀತಾರೆ ಅಂದ್ರೆ ಅದು ಅಭಿಷೇಕ ಅಲ್ಲ, ಅದು ಸ್ನಾನಕ್ಕೋದ ಅದು ಅಭಿಷೇಕ. ಕಮಲಾಯತ ಲೋಚನಾಯ ನಿಖಿಲಾಘೌಘ ವಿನಾಶಕ ಸೌಖ್ಯಪ್ರದ ದೃಷ್ಟಿ ಸೌಖ್ಯಪ್ರದ ಪ್ರಾದ ಪ್ರಕರ್ಷೇಣ ದದ. ನೋಡಿದ್ರೆ ಸಾಕು ಎಲ್ಲ ಕೊಟ್ಟ ಕೆಲಸ ನಮ್ಮ ಲೋಕದಲ್ಲಿ ಇದೆ. ಅದು ದೊಡ್ಡ ಭಾರಿ ದೊಡ್ಡವರು ಕೆಲವು ವಿಷಯ ಮಾತಾಡಲ್ಲ, ನೋಡಿದ್ರೆಲ್ಲ ಒಪ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಒಪ್ಕೊಂಡ್ರೆ ಇಲ್ಲ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಆ ದೃಷ್ಟಿ ದೇವರ ದೃಷ್ಟಿ ಅಲ್ಟಿಮೇಟ್ ಆದ್ರಿಂದ ದೃಷ್ಟಯಿ ಪ್ರದ ದೃಷ್ಟಯಿ. ಅದು ಕೂಡ ಅಷ್ಟು ಕೆಲಸ ಆಗೋದಿಲ್ಲ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಪ್ರದ ಪ್ರಕರ್ಷೇಣ ದದಾತಿನೂ ಹೌದು, ಪ್ರಕರ್ಷೇಣ ದ್ಯತಿನೂ ಹೌದು. ದ್ಯತಿ ಅಂದರೆ ನೆಗೆಟಿವ್, ಪ್ರದ ಅಂದರೆ ಪಾಸಿಟಿವ್. ದೃಷ್ಟಯಿ ಏನು ಕೊಡೋದು ಇಲ್ಲಿಗೆ ದೇವರ ದೃಷ್ಟಿ ಅಂತ ಕೇಳಿದ್ರೆ ಸೌಖ್ಯವನ್ನು ಕೊಡ್ತಾ ಇದ್ದಾನೆ. ಸುಖಸ್ಯ ಭಾವ ಸೌಖ್ಯಂ ಹಾಗೆ ಬಿಡಿಸ್ಬೇಕಾದ್ರೆ. ಆಮೇಲೆ ಅದರಿಂದ ಏನಾಯ್ತು, ಒಂದು ಸೌಖ್ಯ ಇಷ್ಟ ಪ್ರಾಪ್ತಿ ಆಯಿತು, ಅನಿಷ್ಟ ನಿವೃತ್ತಿ ಆಗಬೇಕಲ್ಲ. ನಿಖಿಲಾಘೌಘ ವಿನಾಶಕ, ನಿಖಿಲ ಅಘೌಘ ವಿನಾಶಕ. ಅನಘ ದೇವ ಹೆಸರು ಅನಘ, ಅದರ ಅರ್ಥ ಇದೆ. ಅನಘ ಅಂದ್ರೆ ಏನು? ಚತುತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು, ಅಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲಾ ಪಾಪ ಪರಿಹಾರ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ತೆಗೆದ್ರೆ ಏನಾಗುತ್ತೆ ಅಂತ ಮಾಡಿಬಿಟ್ರೆ ಮುಕ್ತಿ ಅಂತ ಅರ್ಥ. ಅದಕ್ಕೆ ಅವರಿಗೆ ಮುಕ್ತಿ ಆಗಿಲ್ಲ, ಅದರಿಂದ ಕೊಡ ಹಾಗಿಲ್ಲ. ಮಹಾಲಕ್ಷ್ಮಿ ಕೊಡ್ತಾರೆ ಪಡಿಬೇಕು. ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಬಿಟ್ಟು ವಾಯುದೇವರು ಕೊಡೋದು ಒಪ್ಪಿಗೆ ಇದ್ರೆ ಮಾತ್ರ. ಆದ್ದರಿಂದ ಏನಾಗ್ಬೇಕು, ಅದಕ್ಕೆ ಎಲ್ಲಾ ಪಾಪ ನಾಶ ಮಾಡೋದು. ಅಖಿಲ ಅಘೌಘ, ಕೆಲವು ಪಾಪ ಪರಿಹಾರ ಮಾಡ್ತಾರೆ, ಕೆಲವು ಕಡೆ ನೀರು ಹಾಕೊಂಡ್ರೆ ಹೋಗ್ಬಿಡ್ತಾರೆ, ಕೆಲವು ನೀರಿಗೆ ಹೋಗೋದಿಲ್ಲ. ಏನ್ ಬೇಕಾದಕ್ಕೆ ಸೀಮೆಎಣ್ಣೆ ನೀರಿಗೆಲ್ಲ ಹೋಗೋದಿಲ್ಲ, ಭಾಳ ತುಂಬ ಟೈಮ್ ಬೇಕು ಅದಕ್ಕೆ. ಯಾವುದು ಅಂದ್ರೆ ಪ್ರಾಪರ್ ರೆಮಿಡಿ ಅಂತೀವಲ್ಲ ಹಾಗೆ. ದೇವರು ಹಾಗಲ್ಲ, ಎಲ್ಲ ನೋಡಿಬಿಟ್ರೆ ಸಾಕು. ಅವ್ರಿಗೆ ಏನು ಮಾಡಿದ್ರು ಎಲ್ಲ ಪಾಪ ಹೋಗೋದಿಲ್ಲ, ಜಸ್ಟ್ ನೋಡಿದ್ರೆ ಸಾಕು. ಏನಾಗತ್ತೆ, ಎಲ್ಲ ಪಾಪ ಪರಿಹಾರ. ಮತ್ತೆ ಎಲ್ಲ ಇಷ್ಟ ಪ್ರಾಪ್ತಿ. ಪಾಪ ಪರಿಹಾರದ ಉದ್ದೇಶ ಏನು? ಇಷ್ಟ ಬರಬೇಕು ಅಂತ. ಬರೀ ಪಾಪ ಪರಿಹಾರಕ್ಕೆ ಅರ್ಥ ಇಲ್ಲ, ಎರಡು ಒಟ್ಟಿಗೆ ಬರೋದು. ಒಂದೇ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್. ಒಂದೇ ಕಡೆ ಅದು ಟೈಪ್ ಆಗಿದ್ರೆ ಪ್ರಿಂಟ್ ಆಗಿದ್ರೆ ಅದು ಇನ್ವ್ಯಾಲಿಡ್, ಎರಡೇ ಕಡೆನೂ ಇರ್ಬೇಕು. ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಪಾಪ ದೋಷ. ದೋಷ ಇಲ್ಲ, ನಿರ್ದೋಷ ಅಂತ ಅನಘ. ಒಂದು ಅನಘ, ಇನ್ನೊಂದು ಅನಘಯತಿ ಭಕ್ತ, ಭಕ್ತರ ಪಾಪ ಕಡಿತಾನೆ ಎರಡೆರಡು. ಅವ್ರ ಗಂಗೆ ಇದೆ, ಅದು ಶುದ್ಧ, ಅದಂತ ನಾವು ಶುದ್ಧರಾಗ್ತೇವೆ. ಆದರೆ ಕೆಲವಕ್ಕೆ ಹಾಗಲ್ಲ, ಅದು ಶುದ್ಧ ಅಷ್ಟೇ, ಶುದ್ಧಕ್ಕೆ ಕಡಿಯೋ ಶಕ್ತಿ ಇಲ್ಲ. ಅನ್ನೋ ಭಾರಿ ಚೆನ್ನಾಗಿ ಮಾಡ್ಬಿಟ್ಟೆ ಕೈ ಬೇರೆ ತೊಳ್ಕೋಬೇಕು ಮತ್ತೆ ಹೋಗಿ. ಉಸಿರೇನೂ ಆಗುತ್ತೆ, ಇದು ಆಗುತ್ತೆ. ಇದು ಹಾಗಲ್ಲ, ಗಂಗಾ ನೀರು ಬಿಟ್ಟು ಕೈ ತೊಳ್ಕೋಬೇಕಾಗಿಲ್ಲ. ಅದು ಎಷ್ಟು ವ್ಯತ್ಯಾಸ ಇದೆ ನಮ್ಮ ಜೀವನದಲ್ಲಿ. ನಿತ್ಯ ಜೀವನ ಎಲ್ಲ ವಸ್ತುಗಳಿಗೆ ಶುದ್ಧಿ ಕ್ರಮನೇ ಬೇರೆ ಬೇರೆ. ನಿಖಿಲ ಎಲ್ಲ ಅಂತ ಹೇಳಿದ್ರೆ, ನಿಖಿಲ ಅಂದ್ರೆ ಸರ್ವ. ಅದು ಏನಿದು, ಇದಿಷ್ಟು ಕೂಡ ಫಲಾಧ್ಯಾಯದ ಕರ್ಮಕ್ಷಯ ಪಾದ. ಕರ್ಮಕ್ಷಯ ಪಾದ ಹೇಳಿದಾಗ ದೇವ್ರು ನೋಡ್ಬಿಟ್ರೆ ಸಾಕು, ಅಷ್ಟೆಲ್ಲ ಮಾಡ್ತಾನೆ. ನಿಖಿಲಾಘೌಘ ವಿನಾಶಕ, ಬರೀ ಸೌಖ್ಯ ಅಲ್ಲ, ಪರಸೌಖ್ಯ ಕೊಡಬೇಕು. ನಿಖಿಲಾಘೌಘ ಪರಸೌಖ್ಯ, ಎಲ್ಲ ಕಡೆ ಕೊಡಬೇಕು. ಪರ ಅಂದ್ರೇನು? ಪೂರ್ಣ. ಪಾಲನ ಪೂರ್ಣ ಯೋಗ. ಇನ್ನೊಂದು ಪೂರ್ಣ ಅಂತ ಒಂದು ಅರ್ಥ, ಇನ್ನೊಂದೇನದು ಉಳಿಸ್ತಾನೆ ಕೂಡ, ಕಾಪಾಡ್ತಾನೆ. ಇನ್ನೊಂದರ್ಥ ವಿಲಕ್ಷಣ ಆನಂದ. ಎರಡು ಕಂಪೇರ್ ಮಾಡಕ್ ಬರೋದಿಲ್ಲ, ಯಾವಾಗ ಕಂಪೇರ್ ಮಾಡಕ್ಕೆ ಸಾಧ್ಯನೇ. ಡಿಫರೆಂಟ್ ಆದ್ರಿಂದ ಇವತ್ತು ಊಟ ತಿಂಡಿ ಎಲ್ಲ ಮಾಡ್ತಾನೆ, ಅದೆಲ್ಲ ಒಂದು ಸುಖ ಇದ್ರೆ ಅದೊಂದು ಬೇರೆ ಸುಖ. ಅದು ಎಷ್ಟೋ ಸತಿ ತುಂಬ ಸುಸ್ತಾದಾಗ ಅವನಿಗೆ ಊಟ ಬೇಡ ನಿದ್ದೆ ಮಾಡಿಬಿಡ್ತಾನೆ. ಯಾಕೆ ಅದು ಪ್ರಿಫರೆನ್ಸ್ ಅದಕ್ಕೆ ಕೊಡ್ತಾನೆ ಜಾಸ್ತಿ. ಯಾವುದದು ಇದಕ್ಕಿಂತ ಎರಡು ಒಂದೇ ಆಗಿದ್ರೆ ಎರಡು ಮಾಡ್ಬೋದಾಗಿದೆ. ಮತ್ತೆ ತುಂಬ ಹಸಿವೆ ಆಗಿದೆ, ತುಂಬ ನಿದ್ರೆ ಬರ್ತಾ ಇದೆ, ಯಾವುದು ಪ್ರಾಶಸ್ತ? ಬಾಯಲ್ಲಿಟ್ಟರು ಹಾಗೆ ಬರ್ಕೊಂಡು ಅದು ಅಂದ್ರೆ ಅದು ಅಲ್ಟಿಮೇಟ್ ಅಂತ, ವಿಲಕ್ಷಣ. ಸುಖದಲ್ಲಿ ತಾರತಮ್ಯ ಇಲ್ಲದೆ ಹೋಗಿದ್ರೆ ಸ್ವೀಟ್ ಮಾಡಿದ್ರು ಅಡಿಗೆಗೆ ಅವೆಲ್ಲ ಹೇಳಬೇಕಾಗಿರಲಿಲ್ಲ. ಸುಖದಲ್ಲಿ ತಾರತಮ್ಯ ಇದೆಯೋ ಇಲ್ವೋ, ಇನ್ನೊಂದ್ಸತಿ ಕೇಳಿದ್ರು, ಗಾಡಿ ಕೇಳಿದ್ರು, ಒಂದೊಂದರಲ್ಲಿ ಸುಖ ಜಾಸ್ತಿ ಆಗ್ತಾ ಹೋಗೋದು. ಅನಿಷ್ಟನೂ ಹಾಗೆ. ನಿಖಿಲಾಘೌಘ ವಿನಾಶಕ ಪರಸೌಖ್ಯಪ್ರದ ದೃಷ್ಟಿ. ಇನ್ನೂ ಬಿಡಿಸೋದು ಪರ ಅಷ್ಟು ಸಾಕು. ವಿನಾಶ ಮಾಡಿಕೊಂಡ್ರೆ ಕಪರ, ಅಂದ್ರೆ ಆನಂದ, ಪರಮಾನಂದ, ಆನಂದ ಪರಸೌಖ್ಯ ಅಂತಂದು ಕೊಡ್ತಕ್ಕಂಥವನೇ. ತುಳಸಿ ಭಾಸಿತ ಕರ್ಣಾಯ, ತುಳಸಿ ಭಾಸಿತ ಕರ್ಣ, ಇದು ಮಧ್ವ ವಿಜಯ. ತುಳಸಿ ಭಾಸಿತ ಭಾಗವತಲು ಬರ್ತದೆ, ಹೆಚ್ಚು ಕಾಣದಿಲ್ಲ. ತುಳಸಿ ಭಾಸಿತ ಕರ್ಣಾಯ, ತುಳಸಿಯಿಂದ ಪಡಿತಕ್ಕಂತಹ ಕರ್ಣ. ತುಳಸಿ ಭಾಸಿತ, ತುಳಸಿ ಭಾಸಕ. ಇಲ್ಲಿ ಭಾಷಿತ ಏನ್ ಮಾಡ್ಬೇಕಾದ್ರೆ ಕೆಲವು ಸಲ ಬದಲಾಯಿಸ್ಕೋಬೇಕು. ಒಂದು ಕಡೆ ಪ್ರೂವ್ ಆಗಿರೋದ್ರಿಂದ ಏನ್ ಮಾಡಬೇಕಾ, ತುಳಸಿಯಿಂದ ಭಾಷಿತ ಅಲ್ಲ, ತುಳಸಿಯೇ ಭಾಷಿತ. ದೇವರು ತುಳಸಿ ಹಾಕಿದಾಗ ಏನಾಗುತ್ತೆ, ತುಳಸಿಗೆ ಬಹಳ ಕಾಂತಿ ಬರುತ್ತೆ. ಆದ್ದರಿಂದ ತುಳಸಿ ಭಾಷಿತ ಕರ್ಣಾಯ,
ಅಲ್ಲಿ ಕೌಸ್ತುಭೋದ್ಭಾಸಿ ಭಾಸಕಂ ಅಂತ ಹೇಳಿದ್ರಿಂದ ಯಾವುದೇ ದೇವರಿಗೆ ಭಾಸಿತ ಅಂತ ಬಂದರೂ ಕೂಡ ಏನ್ ಮಾಡ್ಕೋಬೇಕಾದ್ರ ವ್ಯಾಕರಣ ಪ್ರಕಾರ ಬರುತ್ತೆ, ಏನು ಸಮಸ್ಯೆ ಇಲ್ಲ. ಅವನತಾಕೆ ತುಳಸಿ ಭಾಸಿತ ಕರಣಾಯ ಸಮಸ್ತ ವೇದೋದ್ಗಿರಣ ಹೇತುಭೂತ ಶ್ರೀಮುಖಾಯ ಸಮಸ್ತ ವೇದೋದ್ಗಿರಣ ಹೇತುಭೂತ ಶ್ರೀಮುಖಾಯ. ಪರಮಾತ್ಮನ ಮುಖ ಹೇಗಿದೆ? ಶ್ರೀಮುಖ, ಶ್ರೀಯುಕ್ತವಾದ ಮುಖ. ಶ್ರೀ ಅಂದರೆ ಕಾಂತಿ, ಕಾಂತಿ ಅಂತ ಹೇಳಿದ್ರೆ ಎಲ್ಲಾ ವಿಧವಾದ ಕಾಂತಿ ಅದರಲ್ಲಿ ಬರುತ್ತಾ ಸಹಜ ಸೌಂದರ್ಯ, ಅದಕ್ಕೆ ಶ್ರೀ ಅಂತ. ಸಹಜ ಸೌಂದರ್ಯಕ್ಕೆ ಏನಂತಾರೆ? ಶ್ರೀ. ಅದ್ರ ಜೊತೆಗೆ ನಿಸ್ಪೃಹತ್ವ ಅಂತ ಕರೀತಾರೆ, ನಿಸ್ಪೃಹತ್ವಾದಿ ಗುಣಗಳನ್ನ ಕಾಂತಿ ಅಂತ ಕರೀತಾರೆ. ಏನು ಕೇಳದೇ ಇದ್ದಾಗ ವರ್ಚಸ್ಸೇ ಬೇರೆ, ಕೇಳೋನ್ ಮುಖ ಸಾಮಾನ್ಯವಾಗಿ ಏನಾಗತ್ತೆ ಒಂದು ರೀತಿ ಕೂಗಿ ಬಿಡತ್ತೆ, ಕೇಳಬೇಕಾದ್ರೆ ಕೊಡಬೇಕಾದ್ರೆ ಖುಷಿಯಾಗಿರ್ತಾರೆ. ಆದ್ರಿಂದ ಅದು ಕೂಗಿಸೋದು ಅದೆಲ್ಲ ಇರಬಾರ್ದು. ಅದಕ್ಕಾಗಿ ಮುಖದಲ್ಲಿ ಎಂಥದ್ದು ತುಳಸಿಗೆ ಭಾಸಕ ಅಂತ ಹೇಳ್ಬೇಕು, ತುಳಸಿಯಿಂದ ಭಾಸಿತ ಅಂತ ಹೇಳ್ಬಾರ್ದು. ಹಾಗೆ ಹೇಳಿದ್ರೆ ಅದು ಸುಮ್ಮನೆ ತುಳಸಿ ಪ್ರಶಂಸೆ ಅಷ್ಟೇ ಹೊರತು ವಸ್ತುಸ್ಥಿತಿ ಅಲ್ಲ. ತುಳಸಿ ಭಾಸಿತ ಕರುಣಾಯ ಸಮಸ್ತ ಮನುಷ್ಯನಿಗೂ ಅದೇ ಡಿಫರೆನ್ಸ್ ಇರೋದು. ಅದು ಅಲಂಕಾರ ಶಬ್ದಕ್ಕೇನು? ಅಲಂಕಾರ. ಅಲಂ ಅಂದ್ರೇನು? ಮೇಕಪ್. ಕರೆಕ್ಟ್ ಪದ. ಇಂಗ್ಲಿಷ್ ಹಾಗೆ ಸಂಸ್ಕೃತ ಹಾಗೆ ಇಂಗ್ಲಿಷ್ ಬಂದ್ಬಿಡಿ. ಅಂದ್ರೆ ಏನು? ಯಾವುದಿಲ್ಲ ಅದು ಸೇರಿಸ್ಬೇಕು. ಮಿಸ್ಸಿಂಗ್ ಇದೆ ಹಾಕ್ಬೇಕಾದ್ರೆ ಒಂದು ಕಿವಿಗೆ ಆಭರಣ ಹಾಕಿ ಇನ್ನು ಅವೇ ಅಲಂಕಾರ ಸರಿ ಹೋಯ್ತು. ಈ ರೀತಿ ಅಲಂಕಾರ ಇನ್ನು ಸಾಕು ಅನಿಸ್ಬೇಕು. ಅಲಂಕಾರ ಅದೇನು ಇಲ್ಲದನ್ನ ಮೇಕಪ್ ಅಂದ್ರೆ ಇಲ್ಲದೆ ಇದನ್ನು ಸೇರಿಸ್ಬೇಕು ಅಂತ. ಅದಕ್ಕೆ ಅಲಂ ಭೂಷಣ. ಅಂದ್ರೆ ಆ ಪದದಲ್ಲೇನೆ ದೇವರಿಗೆ ಅಲಂಕಾರ ಮಾಡ್ತಾರೆ ಅಂದ್ರೆ ದೇವರಿಗೆ ಏನೋ ದೋಷಗಳಿದೆ ಅಲಂಕಾರ ಮಾಡ್ತಿದ್ದಾರೆ ಅಂತ ಆಗುತ್ತೆ. ಆದ್ರೆ ದೇವರಿಗೆ ಅಲಂಕಾರ, ದೇವರಿಂದ ಇವು ಅಲಂಕೃತವಾಗ್ತಾ ಇದೆ. ಇಲ್ಲಿಂದ ಕಿರೀಟ ದೇವ್ರ ಮೇಲೆ ಇಟ್ಟರೆ ಹಾಕಾಡ್ಸಿ, ಇಲ್ಲಿಟ್ಟರೆ ಹಾಕಾಡ್ಸುತ್ತೆ. ಆಕ್ಚುಲಿ ಅದೇನೆ, ಆ ಅರ್ಥದಲ್ಲಿ ದೇವರಿಗೆ ಅಲಂಕಾರ ಆಗುತ್ತೆ ಹೊರತೇನಲ್ಲ. ದೇವರಿಂದ ಅಲಂಕಾರ ಬಂತೆ ಹೊರತೇನಕ್ಕೆ ದೇವರಿಗೆ ಅಲಂಕಾರ ಮಾಡೋ ಶಕ್ತಿ ಇಲ್ಲ, ಯಾವುದಕ್ಕೂ ಇಲ್ಲ. ಸ್ವಯಂ ಪೂರ್ಣನಾದಾಗ ಅಲಂಕಾರ ಮಾಡಿಸ್ಕೊತಾರೆ, ದೋಷ ಬಂತಾರೆ. ಸಮಸ್ಯೆ ಶಾಸ್ತ್ರ ಹೇಗಿರಬೇಕು? ಎಲ್ಲೆಲ್ಲೂ ಪ್ರಮೇಯಕ್ಕೆ ವಿರೋಧ ಬರಬಾರ್ದು. ಚೂರು ಬಂದ್ರೆ ಶಾಸ್ತ್ರದ ಅಲ್ಟಿಮೇಟ್ ಏನು? ಪರಮಾತ್ಮ ಗುಣಪೂರ್ಣ, ದೋಷ ದೂರ. ಸೊ ಗುಣಪೂರ್ಣಕ್ಕೆ ಧಕ್ಕೆ ಬರೋದಾದ್ರೆ ದೇವ್ರಿಗೆ ಅಲಂಕಾರ ಮಾಡಿಸ್ಕೊತಾನೆ, ಹೋಯ್ತಾರೆ ಗುಣಪೂರ್ಣ. ಸಹಜ ಶೋಭೆ ಇಲ್ಲ ಅಂತ ಆಯ್ತು. ಸಹಜ ಶೋಭೆಯಿಂದಾಗಿ ಉಳಿದ ಪದಾರ್ಥಗಳಿಗೆ ಶೋಭೆ ಕೊಡ್ತಾನೆ, ಅದು ಬಹಳ ದೊಡ್ಡ ಅಂಶ, ಅದು ದೊಡ್ಡ ಪ್ರಮೇಯ. ಅದು ಸಮಸ್ತ ವೇದೋತ್ಕಿರಣ ಹೇತುಭೂತ ಅಲಂಕಾರ ಸೇವಾ ಮೌಧಾನ. ಅಲಂಕಾರ ಸೇವನೆ ಹೊರತು ಅಲಂಕಾರನ ಕೊಟ್ಟು ತೃಪ್ತಿಪಡಿಸೋದಲ್ಲ. ಇವಕ್ಕೆ ತೃಪ್ತಿಪಡಿಸೋದು, ಇವಾನ ದೇವತೆಗಳು ಖುಷಿ ಪಡ್ತಾರೆ. ಸಮಸ್ತ ವೇದೋತ್ಕಿರಣ ಹೇತುಭೂತ ಶ್ರೀಮುಖಾಯ. ಸಮಸ್ತ ವೇದ ಉದ್ಕಿರಣ ಹೇತುಭೂತ. ಪರಮಾತ್ಮನ ಮುಖ ಎಂಥದ್ದು ಅಂದ್ರೆ ಬೇರೆ ಯಾವುದು ಹೇಳಲಿಲ್ಲ. ಸಮಸ್ತ ವೇದವನ್ನು ಉಚ್ಚಾರಣೆ ಮಾಡ್ತಾರೆ. ಅದೇ ಅಂದ್ರೆ ವಿದ್ಯೆಯ ಸೊಬಗು. ಬ್ರಹ್ಮವರ್ಚಸ್ ಅಂತಾರಲ್ಲ, ಎಷ್ಟು ಮೇಕಪ್ ಮಾಡಿಕೊಂಡ್ರು ಕೂಡ ಒಬ್ಬ ದಡ್ಡ ಇದ್ದಾನೆ, ಮೇಕಪ್ ಮಾಡಿ ಟೈ ಕಟ್ಟಿ ಏನಾರು ಮಾಡಿ, ಇನ್ನೊಬ್ರು ಕುಂಟ ಕಪ್ಪು ಹೇಗಿರ್ತಾನೆ ಅವ್ರು ಬುದ್ಧಿವಂತ ಅಂದ್ರೆ ನೋಡೋ ಬ್ರೈಟ್ನೆಸ್. ಬ್ರೈಟ್ ಅಂತ ಕರೀತಾರೆ. ಬ್ರೈಟ್ ಬೇರೆ, ಬಿಡಿ ಬೇರೆ. ಬಿಡಿ ಎಂಬುದು ಅದು ಅಪರೆಂಟ್ ಅಥವಾ ಎಕ್ಸ್ಟರ್ನಲ್. ಬ್ರೈಟ್ನೆಸ್ ಎಂಬುದು ಎಲ್ಲಿಂದ ಬರಬೇಕು? ಒಳಗಿಂದ ಬರಬೇಕು. ಅದು ಬ್ರೈಟ್ ಅಂತ ಕರೀತಾರೆ. ಆದ್ದರಿಂದ ಎಲ್ಲದನ್ನು ಬಿಟ್ಟು ಅನ್ಯ ಕೊಂಡಾಡಿದ್ರು ಅಂದ್ರೆ ಉದ್ಗಿರಣ ಹೇತುಭೂತ. ಏನೋ ಉದ್ಗಿರಣೆ ಮಾಡಿದ್ರೆ ಉಪಯೋಗ ಇಲ್ಲ. ಸಮಸ್ತ ವೇದೋದ್ಗಿರಣವೇ ಆಗುತ್ತೆ. ಸಮಸ್ತ ವೇದ ಉಳಿದವರು ನಾವು ಸ್ವಲ್ಪ ವೇದ ಹೇಳ್ತೀವಿ, ಸ್ವಲ್ಪ ಹೇಳ್ತೀರಿ, ಕರೆಕ್ಟ್. ಸಮಸ್ತ ವೇದ, ಸಮಸ್ತ ಅಂದ್ರೆ ಎಷ್ಟು? ಅನಂತಾವೈ ವೇದ. ಅದಕ್ಕೆ ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠ ಅಖಿಲಾ ವೇದ. ಅಖಿಲ ಹೆಜ್ಜೆ ಕೊಟ್ಟು ಸಮಸ್ತ. ಅಖಿಲ ಶಬ್ದಕ್ಕೆ ಅನೇಕ ಅರ್ಥಗಳು. ಅಖಿಲ ತುಂಬಾ ಹೇಳಕ್ ಹೋದಾಗ ಅಖಿಲ ಆಗಿಬಿಡೋದು. ಮದುವೆಗೆ ಪಾರಾಯಣ ಮಾಡ್ತಿರ್ತಾರೆ, ಬರ್ತಾ ಅದು ಏನಾಗ್ಬಿಟ್ಟಿರ್ತದಾಗ್ಲಿ, ಅದು ಕಡಿಮೆ ಕೇಳಿಸ್ತದೆ, ಸರಿಯಾಗಿ ಕೇಳಿಸೋದಿಲ್ಲ, ಜಾಸ್ತಿ ಬರ್ತಾರೆ. ಬರೆಯೋದು ಕೂಡ ಬರ್ತಾ ಏನಾಗ್ಬಿಡುತ್ತೆ, ಮೊದಲಿನ ಇದು ಹ್ಯಾಂಡ್ ರೈಟಿಂಗ್ ಇದು ಬರೋದಿಲ್ಲ, ಒಂಥರ ಮಿಕ್ಸ್ ಆಗಿ ಶುರುವಾಗ್ಬಿಡುತ್ತೆ. ಅದಿಲ್ಲ, ಹಾಗಲ್ಲ. ದೇವರಿಗೆ ಹೇಗಿರ್ತಾ ಇರೋದು ಅದೇ ಅಖಿಲತ್ವ ಬರಬಾರ್ದು. ಅಖಿಲ ಶಬ್ದಕ್ಕೆ ಒಂದರ್ಥ ಎಲ್ಲ, ಇನ್ನೊಂದು ಅರ್ಥ ಏನು? ಖಿಲವಾಗದಂತೆ. ಯಾವ್ದಲ್ಲಿ ಖಿಲ ಆಗಬಾರ್ದು? ಅಕ್ಷರದಲ್ಲಿ, ಸ್ವರದಲ್ಲೂ ಖಿಲ ಆಗಬಾರ್ದು. ಸ್ವರನು ಹಾಗೆ ಹೇಳು. ಎಷ್ಟೇ ವೇದಗಳು ಅಷ್ಟಂತ ಯಾರು ಹೇಳಿದ್ರು? ಅದೇ ಅಲ್ಲ. ಎಷ್ಟು ಬರುತ್ತೆ ವೇದಗಳು? ಎಷ್ಟು? ಮತ್ತೆ ಕೋಟಿ ಆಗೈತೆ. ಕೋಟಿ ಕಡಿಮೆ, ಅನಂತ ಕಡಿಮೆ. ಕೋಟಿ ಕಡಿಮೆ ಮಾಡಿದಾಗ ಶತಕೋಟಿ ರಾಮಾಯಣ, ಶತಕೋಟಿ ಪಂಚರಾತ್ರ ಆಗಿದೆ.
ಅನಂತ ವೇದಗಳು. ಆದ್ದರಿಂದ ವೇದಗಳು ಅನಂತ ಹಾಗೆ ಹೇಳ್ಬೇಕು. ಅವತ್ತು ನಮಗೆ ಗೊತ್ತಿರೋದು ಇರುತ್ತೆ. ನಮ್ಗೆ ಗೊತ್ತಿರೋ ವೇದ ಎಷ್ಟಂತ ಕೇಳ್ತೀರ ಇಷ್ಟೇ ಇರೋದು. ಪುಸ್ತಕ ಸಿಕ್ಕರೆ ಪುಟ್ಪಾಟ್ ಇಷ್ಟೇ ಆಗೋದು. ಎಲ್ಲ ವೇದ ಸಿಕ್ಕರೆ ಎಲ್ಲ ವೇದ ಸೇರಿದ್ರು ಕೂಡ ಅದು ಎಷ್ಟು ಕಳ್ಕೊಂಡಿರ್ಬೋದು. ಆ್ಯಕ್ಚುಲಿ ವೇದ ಎಷ್ಟು ಎಲ್ಲ ಕಡೆ ಸೇರ್ಬೇಕು. ವ್ಯಾಪ್ತ ವೇದಗಳು ವ್ಯಾಪ್ತ. ಸಮಸ್ತ ವೇದೋದ್ಕಿರಣ ಹೇತುಭೂತ ಶ್ರೀಮುಖಾಯ. ಆದರೆ ವೇದಗಳು ದೊಡ್ಡದು ಇದು ದೊಡ್ಡದು ಅಂತ ಪ್ರಶ್ನೆ ಈಗ. ಅದಕ್ಕೆ ಹೇತುಭೂತ ಹೊರಬರಲು ಬರೋದಿಲ್ಲ. ಅವ್ರಿಗೆ ಉಚ್ಚಾರಣೆ ದೇವ್ರು ಮಾಡಬೇಕಾದ್ರಿಂದ ಉಚ್ಚಾರಣೆ ಮಾಡೋ ದೇವರಾದ್ರಿಂದ ಯಾರ ಮೇಲೆ ಡಿಪೆಂಡೆನ್ಸ್ ಬಂತೀಗ? ವೇದಗಳಿಗೆ ದೇವ್ರ ಮೇಲೆ ಡಿಪೆಂಡೆನ್ಸ್ ಬಂತು. ದೇವ್ರಿಗೆ ವೇದ ಬೇಕಾಗಿಲ್ಲ. ಯಾಕೆ ಉಚ್ಚಾರಣೆ ಅವು ಉಳಿಬೇಕು ಅಂತ ಉಚ್ಚಾರಣೆ ಮಾಡ್ತಾರೆ ಅಷ್ಟೇ. ಎಷ್ಟೋ ಸಲ ನಮ್ಮಲ್ಲೇ ಗೊತ್ತಿದೆ, ಫ್ಯಾಕ್ಟ್ರಿ ಕ್ಲೋಸ್ ಮಾಡಬೇಕು. ಎಷ್ಟೋ ಜನ ಪಾಪ ಬೀದಿ ಬಿದ್ದು ಬಿಡ್ತಾರೆ ಅಂತೇಳಿ ಏನು ಮಾಡ್ತಾರೆ, ಮುಂದೆ ಅವ್ರಿಗೇನು ಬೇಕಿಲ್ಲ. ಲೋಕದಲ್ಲೇ ಕಾಣುತ್ತೆ ಪ್ರಯೋಜನ ಇಲ್ಲದೆ ಮಾಡೋರಿದ್ದಾರೆ. ಇನ್ನು ಶಾಸ್ತ್ರದಲ್ಲಂತೂ ಆಬ್ಸಲ್ಯೂಟ್, ಎಲ್ಲ ರಿಲೇಟಿವ್, ಅದು ಆಬ್ಸಲ್ಯೂಟ್. ಫ್ಯಾಕ್ಟ್ರಿ ಮೊದಲೇ ಯಾಕೆ ಹಾಕಿದ ಅವನು? ಬೇಕಿತ್ತು ಲಾಭ, ಆಮೇಲೆ ಬೇಡ ಅಷ್ಟೇ. ದೇವರು ಯಾವ ಲೆವೆಲ್ಲಲ್ಲೂ ಬೇಡ, ಯಾವ ಹಂತದಲ್ಲೂ ಬೇಡ. ಅದು ದೇವರ ಮೈ. ಶ್ರೀಮುಖಾಯ ಸಮಸ್ತ ವೇದೋದ್ಗಿರಣ. ಅದು ಹೇಳಿಲ್ಲ, ಕೋಲ್ ಹಿಡ್ಕೊಳ್ಳೋದು ನೆಸ್ಸಿಟಿಯಾಗಿ ಹಿಡ್ಕೊತಾರೆ, ಕೈ ಆಡಿಸ್ತಾ ಹೋಗ್ತಾರೆ ಕೋಲಿಗೆ. ಅದು ನೆಸ್ಸಿಟಿ ಅಲ್ಲ, ಅದು ವೈಭವ. ಊರಿದ್ರೆ ಅದು ಅದೇ ಕೋಲ್ ಇಬ್ಬರು ಕೈಲೂ ಇದೆ. ಒಂದು ಎಂಜಾಯ್ ಮಾಡೋ ಕೈಲೂ ಇದೆ, ಒಂದು ದುಃಖ ಪಡೋರ ಕೈಲೂ ಇದೆ. ದೇವರಲ್ಲಿ ಹಾಗೆ ಯಾವ ಸಿಕ್ಕರು ಕೂಡ ಅದ ದೇವರಿಗೆ ಅದು ಆಟದ ವಸ್ತು ಆಗುತ್ತೆ ಹೊರತು ಅದು ಅವಲಂಬಿತ ವಸ್ತು ಆಗುತ್ತೆ. ಅಖಿಲ ಲೋಕ ಮುಂದೆ ಸಮಸ್ತ ವೇದೋದ್ಗಿರಣ ಹೇತು ಭೂತ. ಉದ್ಗಿರಣ, ಉತ್ಕೃಷ್ಟತೆಯ ಗಿರಣ. ಉದೀರಣ, ಉದೀರಣ, ಉದೀರಣ. ವಿಷ್ಣು ಸಹಸ್ರನಾಮದ ಪದ ಬಿಡಿಸಕ್ಕೆ ಬರ್ತದೆ. ಉದೀರಣ ಅಂತ ಬಿಡಿಸ್ಬೇಕು. ಉದೀರಣ ಅಂದ್ರೆ ಏನು? ಉತ್ಕೃಷ್ಟವಾದ ಈರಣ. ಈರಣ ಅಂದ್ರೆ ಉಚ್ಚಾರ. ಅದಕ್ಕೆ ಉದ್ಗಿರಣ ಹೇತುಭೂತ ಶ್ರೀಮುಖಾಯ. ಅನಂತ ವೇದ ಒಂದೇ ಸತಿ ಹೇಳಬೇಕಾದ್ರೆ ಏನಾಗಿರ್ಬೇಕು? ಮ್ಯಾಜಿಕ್ ಏನಾಗಿರ್ಬೇಕಾದ್ರೆ ಎರಡಿದೆ. ಏನಿರ್ಬೇಕು? ಎರಡೇನು? ಅನಂತ ಮುಖ, ಅನಂತ ಬಾಯಿ ಇರಬೇಕು. ಅಂತ ಒಂದೇ ಬಾಯಿ ಅನಂತ ಆಗಿರ್ಬೇಕು ಅಂತಾನೆ. ಎರಡರಲ್ಲೂ ಸರ್ ಪ್ರಾಬ್ಲಮ್ ಸಾಲ್ವ್ ಆಗಿ. ದೇವ್ರಿಗೆ ಏನಾಗಿದೆ? ಇದು 100 ಚೀಲ ಇರೋದು ದೊಡ್ಡ ಚೀಲ ಆದ್ರೆ ಒಂದೇ ಚೀಲ ಆಗುತ್ತಾಗ. ದೇವ್ರಿಗೆ ಎರಡೂ ಇದೆ. ಈ ಥರ ಯಾಕಿಲ್ಲ, ಆ ಅಂಕಲ್ ಇದೆ. ಕ್ವಾಂಟಿಟೇಟಿವ್ ಇದೆ, ಕ್ವಾಲಿಟಿ. ಒಂದೇ ಕ್ವಾಲಿಟಿ ತೊಗೊಂಡ್ರೆ ಒಂದೇ ಅನಂತ, ಕ್ವಾಂಟಿಟಿ ತೊಗೊಂಡ್ರೆ ಸಂಖ್ಯೆಯಲ್ಲೂ ಅನಂತ. ಅವು ಮತ್ತೆ ಒಂದೊಂದೇ ಅನಂತ. ದೇವರಲ್ಲಿ ಯಾವ ಆಂಗಲ್ ನೋಡಿದ್ರೆ ಏನಿರ್ಬೇಕದು? ಅನಂತ ಅನಂತ. ಅದು ಬಿಟ್ಟು ಏನೇ ಕಡಿಮೆ ಪದ ಉಪಯೋಗಿಸಿದ್ರು ಕೂಡ ದೇವರ ವೈಭವ ಅಲ್ಲ. ಇನ್ನೂ ಹೇಳೋದಾದ್ರೆ ವೇದಾನಂತ್ಯ ದೊಡ್ಡದು, ದೇವರ ಮುಖಾನಂತ್ಯ ದೊಡ್ಡದು. ಅಂದ್ರೆ ಸುಮ್ಮನೆ ಲೆಕ್ಕಕ್ಕೆ ಇಟ್ಕೊಂಡ್ರೆ ಪ್ರತಿ ಪರಮಾತ್ಮ ಒಂದೊಂದು ಮುಖಕ್ಕೊಂದು ಅಕ್ಷರ ಅಂತ ಇಟ್ಕೊಂಡ್ರು ಕೂಡ ಎಷ್ಟೋ ಮುಖಕ್ಕೆ ಅಕ್ಷರಗಳಿಲ್ಲ. ಯಾಕೆ? ಎಕ್ಸಾಕ್ಟ್ ಆಗೋದು ಅನಂತದಲ್ಲಿ ತಾರತಮ್ಯ ಇದೆ, ತಾರತಮ್ಯ ಇದೆ. ಆದ್ದರಿಂದ ಆದ್ರೆ ವೇದಗಳಿಗೆ ಒಂದು ಜಾಗ ಇಲ್ಲ ಅಂತ ಆಗತ್ತೆ. ದೇವರ ಮುಖಕ್ಕೆ ವೇದಗಳಿಲ್ಲ, ಹೊರತು ವೇದಗಳಿಗೆ ಮುಖ ಇಲ್ಲ ಅಂತ. ಅಂದ್ರೆ ಈ ಅನಂತ ತಾರತಮ್ಯ ದೇವರಿವೆ. ಇಲ್ಲದವ್ರು ಏನಾಗ್ತಿತ್ತು, ಬರೀ ಆ ಸ್ಟೇಜಲ್ಲಿ ಎರಡು ಏನಾಗ್ತಿದ್ವು? ಈಕ್ವಲ್ ಆಗಬಾರ್ದು. ಯಾರು ಈಕ್ವಲ್ ಆಗಬಾರ್ದು. ಲಕ್ಷ್ಮೀಕಾಂತ ಸಮಂತ ತೋಪಿ ಕಲಯ ನೈವೇಶಿತು ಸ್ಥೇ ಸಮಂ. ಸಮನೂ ಇಲ್ಲ, ಉತ್ತಮನೂ ಇಲ್ಲ. ಅವನತಾಖಿಲ ಸಮಸ್ತ ವೇದೋದ್ಕಿರಣ ಹೇತುಭೂತ ಶ್ರೀಮುಖಾಯ. ಅವನತಾಖಿಲ ಲೋಕ ಶೋಕಸಾಗರ ವಿಶೇಷಕ ಎಲೆದು ವಿಶೋಷಕ ಅತ್ಯುದಾರ ಮಂದಹಾಸಾಯ. ಮುಂದೆ ಈಗ ಮುಖದಲ್ಲೂ ಕೂಡ ಯಾವ್ದು ಬರ್ಬೇಕೀಗ? ಮುಖದಲ್ಲಿ ಮತ್ತು ನೀಲಾಲಕ ಎಲ್ಲ ಹೇಳ್ತಾ ಬಂದ್ರೆ ಮೇಲಿಂದ ಕೆಳ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದಾರೆ. ಈ ನೆಕ್ಸ್ಟ್ ಏನ್ ಬಂತು ಈಗ ಮುಖದಲ್ಲಿ? ಅದು ಮುಗಿದ ಮೇಲೆ ಮಂದಹಾಸ ಕಾಣಿಸ್ಬೇಕದು. ಮಂದಹಾಸ, ಮಂದಹಾಸ ಅಂಬೋದು ಮನೋಭಾವ ಹೇಳುತ್ತೆ, ಇದು ಜ್ಞಾನ ಹೇಳುತ್ತೆ. ಎರಡು ಕೂಡ ಏನಿದೆ? ಒಂದಕ್ಕೊಂದು ಸಂಬಂಧ ಇದೆ. ಜ್ಞಾನ ಇದ್ದಾಗ ಮಂದಹಾಸ. ಬ್ರಾಹ್ಮಣ ಗೊತ್ತಿಲ್ಲ ಹೋದ್ರೆ ಯಾವ ಕಡೆ ನೋಡ್ತಾನೆ, ತಲೆ ಏನೋ ಮಾಡ್ತಾನೆ, ತನ್ನ ಪ್ಲೀಸ್ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಕೊಳ್ತಾನೆ. ಗೊತ್ತಿದ್ದಾಗ ನಾನು ಹೇಳ್ತೇನೆ ಬರ್ತಾನೆ ಆ ಥರ. ಆದ್ದರಿಂದ ಅವರತಾಖಿಲ ಲೋಕಸಾಗರ ವಿಶೇಷಕ ವಿಶೋಷಕ ಅತ್ಯುದಾರ ಮಂದಹಾಸಾಯ. ಮಂದಹಾಸ ಇದೆ. ಮಂದಹಾಸ ಅಂದ್ರೆ ಕಿರುನಗೆ. ಮಂದಹಾಸ ಅಂದ್ರೆ ಕಿರುನಗೆ ಅಂದ್ರೇನು? ಜೋರ ನಗೋದು ಬೇರೆ, ನಗದ ಇರೋದು ಬೇರೆ. ಅದು ಕೆಟ್ಟದ ನಗೋದು ಬೇರೆ. ನಗು ಮೇಲೆ ನೂರಾರು ಬೇರೆ ಸಿಗುತ್ತೆ. ಅದು ಪಂಚಭೇದದಲ್ಲಿ ಒಂದೊಂದರಲ್ಲೂ ಭೇದ ಇದೆ. ಎಲ್ಲ ಅಳರು ಒಂದು ಅಳು ಅಲ್ಲ, ಭಾರಿ ಖುಷಿಗೂ ಅಳುತ್ತಾರೆ, ಗೊತ್ತಾಯ್ತಾ? ನಗು ಬರೋ ರೋಜಿಸುವಾಗ ಅದು ಬೇರೆ. ಈ ಭೇದ ಒಪ್ಪೋದು ಬಿಟ್ಬಿಟ್ಟು ಎಲ್ಲೋಡು ಭೇದನೇ ಇಲ್ಲ ಅಂತ ಹೇಳಿದ್ರೆ, ಹಾಗಿದ್ರೆ ಅಳೋದ್ರ ನೀನು ಎಂಜಾಯ್ಮೆಂಟ್ ತಿಳ್ಕೊಂಡ್ಬಿಡ್ತೀರಿ. ಹಾಗಿದ್ರೆ ಅಳೋದಕ್ಕೂ ನಗೋದಕ್ಕೂ ಭೇದ ಇದೆ, ನಗೋದ್ರಲ್ಲಿ ಭೇದ ಇದೆ, ಅಳೋದ್ರಲ್ಲಿ ಮತ್ತೆ ಭೇದ ಇದೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಅದಕ್ಕೆ ಏನಂತ ಹೇಳಿದ್ರು, ಯಾವ ಆ್ಯಂಗಲ್ ಎಲ್ಲೇ ನೋಡಿದ್ರು ಏನು ಕಾಣಿಸುತ್ತೆ ಅಲ್ಲಿ?
5 ವೇದ ಇರಲೇಬೇಕು. ತುಳಸಿ ಸಮಸ್ತ ವೇದೋದ್ಗಿರಣ ಅವನತ ಅಖಿಲ ಲೋಕ ಸಾಗರ ಶೋಕ ಸಾಗರ ವಿಶೋಷಕ ಅತ್ಯುದಾರ ಮಂದಹಾಸ. ಉದಾರ ಅಂದ್ರೆ ಶ್ರೇಷ್ಠ, ಮಹತ್ ಅಂತ ಬರಬೇಕಾದ್ರೆ ಉದಾತೃ ಮಹತೋಹು ಅದಕ್ಕೆ ಅರ್ಥ ಇರೋದು. ಆದ್ದರಿಂದ ಉದಾರ ಮಹತ್ವ ಎರಡಿರಬೇಕು. ಅತ್ಯುದಾರ ತುಂಬಾ ಶ್ರೇಷ್ಠವಾದಂತಹ ಮಂದಹಾಸದಿಂದ ತುಂಬಾ ಶ್ರೇಷ್ಠ ರಾಮದೇವ್ರ ಬಗ್ಗೆ ಅದನ್ನ ಹೇಳೋದು. ಸ್ಮಿತಪೂರ್ವ ಅಭಿಭಾಷೀಚ. ಯಾರೇ ಒಂದು ರಾಮದೇವ್ರ ಹೇಗೆ ಮಾತಾಡಿಸ್ತಿದ್ರು, ನಗ್ನಗ್ನ ಮಾತಾಡ್ತಿದ್ರು. ಎಲ್ರು ಯಾಕೆ ಮಾತಾಡ್ಸೋದಿಲ್ಲ ಅಂದ್ರೆ ಏನ್ ಕೇಳ್ತಾರೆ ಯಾರಿಗೂ ಗೊತ್ತು. ಅದು ಸಾಲ ಕೇಳಿ ಬೆಳೆ ಸಣ್ಣ ಮಾಡ್ಕೊತಾನೆ ಆ ಥರ. ದೇವ್ರಿಗೆ ಎಲ್ಲ ಗೊತ್ತು, ಒಳಗಿರೋದು ಗೊತ್ತು, ಕೂಡ ಶಕ್ತಿ ಗೊತ್ತು, ಎರಡೆರಡು. ಏನು ಕೇಳ್ತಾನೆ ಗೊತ್ತು, ಇದೇ ತರ ಹತ್ರ. ಅದಕ್ಕೆ ಮಂದಹಾಸ. ಯಾವ ಮಂದಹಾಸ ಹೋಗುತ್ತೆ, ಭಾಳ ಜಗತ್ತ ಕೂತು ಯಾರೋ ಮಾತಾಡಕ್ಕೆ ಬಂದ ತಕ್ಷಣ ಹೋಗ್ಬಿಡುತ್ತೆ. ಅವ್ನು ಏನ್ ಮಾಡ್ತಾನೆ. ದೇವರು ಎರಡು, ಪೂರ್ವಭಾಷೀಚ ರಾಘವ ಸ್ಮಿತಪೂರ್ವ ಅಭಿಭಾಷೀಚ. ಮೊದಲು ರಾಮದೇವ್ರು ಮಾತಾಡ್ತಿದ್ರು, ಉಳಿದವ್ರು ಹಾಗಲ್ಲ. ಬಂದ್ಮೇಲೆ ಅವ್ರು ಮಾತಾಡಿಸಿದ್ರೆ ರಿಪ್ಲೈ ಕೊಡ್ತಾರೆ, ಆಮೇಲೆ ಮಾತಾಡ್ತಾರೆ ಇರ್ತಾರೆ. ದೇವ್ರು ಹಾಗಲ್ಲ, ಮೊದಲು ಮಾತಾಡಿಸ್ತಾರೆ. ಇದು ದೇವರ ವೈಭವ. ದೇವರು ನಮ್ಮನ್ನು ಮೊದಲು ಮಾತಾಡಿಸ್ತಾನೆ, ನಾವು ಆತಲ್ಲಿ ಮಾತಾಡಿಸೋದೇ ಇಲ್ಲ. ಅದೆಲ್ಲ ಉಲ್ಟಾ ಪಡ್ಲಾಗ ದೊಡ್ಡವರು ಸಣ್ಣವ್ರನ್ನ ಮಾತಾಡಿಸ್ಬಾರ್ದು. ನಮಗೇನಾಗಿದೆ ಈಗ, ದೊಡ್ಡವ್ರನ್ನೇ ಮಾತಾಡಿಸ್ತಾರೆ. ದೇವ್ರನ್ನೆಲ್ಲೋ ಮುಚ್ಚಿ ಬಿಟ್ಬಿಟ್ಟ, ಕಂಡ್ರೆ ಕೂಡ ಕಾಣಬಾರ್ದು ಮಾಡಿಬಿಟ್ರೆ ಕಷ್ಟ. ಅತ್ಯುದಾರ, ಅತ್ಯಂತ ಶ್ರೇಷ್ಠವಾದಂತಹ ಮಹತ್ತರವಾದಂತಹ ಅಂತ. ಏನಾಗುತ್ತೆ ಅದರಿಂದ, ವಿಶೋಷಕ, ಒಣಗಿಸ್ಬಿಡ್ತಾರೆ. ಏನು ಒಣಗಿಸ್ತಾನೆ ಅಂತ ಕೇಳಿದ್ರೆ, ಸಾಗರ. ಯಾವ ಸಾಗರನ? ಶೋಕ ಸಾಗರ, ದುಃಖದ ಸಮುದ್ರ. ಅದರ ಅರ್ಥ ಏನಂದ್ರೆ ದುಃಖ ಸಮುದ್ರದಷ್ಟು ಇದೆ ಅಂತ. ಭವಸಾಗರ ಅಂತ ಕರೆಯೋದಿಲ್ಲ, ಸಮುದ್ರದಷ್ಟು ದುಃಖ ಇದೆ, ಅದೆಲ್ಲೂ ಒಣಗಿಸ್ಬಿಡ್ತಾರೆ. ಎಲ್ಲಿ ಒಣಗಿಸ್ತ್ಯಾ? ಎಲ್ಲಿ ಒಣಗಿಸಿರೋದು? ದಾರಿ ಕೊಡ್ಲಿಲ್ಲ, ಎದ್ರು ನೋಡಿ ಎಲ್ಲ ಡ್ರೈ ಅಪ್ ಆಗಿದೆ. ಸಮುದ್ರ ಡ್ರೈ ಅಪ್ ಆಯ್ತು. ಬಕೆಟ್ ನೀರು ಖಾಲಿ ಆಗೋದಿಲ್ಲ ಇರ್ತದಲ್ಲ, ಆಗ ಒರೆಸಿ ಹಾಗೆ ಉಳಿಸಿ ಬಡಿ ಬರೋದು ಒರೆಸಿ ಕಳಿಸಿರ್ತಾರೆ. ಒಂದು ಸರಿ ಇಲ್ಲ ನೀರು, ನೋಡಿದ ತಕ್ಷಣ ಇನ್ಸ್ಟೆಂಟ್ ಮತ್ತೆ ಚೂರು ತೆಗೆದು ಹಾಕಿದ್ದಾನೆ. ಅದು ರಾಮಾಯಣದಲ್ಲಿ ಆ್ಯಕ್ಚುಲಿ ತೋರಿಸಿದ್ದಾನೆ. ಈಗ ಗೊತ್ತಾಯ್ತು ಸಮುದ್ರಕ್ಕೆ ಡಿಪೆಂಡೆನ್ಸ್ ಇದ್ದಿಲ್ಲ ಅಂತನಿಗೆ. ಪಾಪ ಏನೋ ದಾರಿ ಕೊಡ್ಲಿ ಅಂತ ಕುತ್ಕೊಂಡ್ರೆ ದೊಡ್ಡವರ ಒಂದು ಸೌಜನ್ಯವನ್ನ ಚಿಕ್ಕವರು ಏನ್ ತಿಳ್ಕೊಂಡ್ಬಿಡ್ತಾರೆ, ದೌರ್ಬಲ್ಯ ಅಂತ ತಿಳ್ಕೊತಾರೆ. ಇದು ತಪ್ಪು. ಅದು ಭಗವದ್ಗೀತೆ ಇದ್ರಲ್ಲಿ ಬರ್ತಾರೆ, ಉಸಿರು ನೀತಿ. ಒಳ್ಳೆತನದ ಒಂದು ದೋಷ ಏನು ಗೊತ್ತಾ? ಒಳ್ಳೆತನದ್ದು ವೀಕ್ನೆಸ್ ಅಂತ ತಿಳ್ಕೊಂಡ್ಬಿಡ್ತಾರೆ, ಅದು ತಪ್ಪದು. ಒಳ್ಳೆತನ ಆಕ್ಚುಲಿ ಗ್ರೇಟ್ನೆಸ್, ಜನ ತಿಳ್ಕೊಳ್ಳೋದೇನಂತ ವೀಕ್ನೆಸ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ದೊಡ್ಡ ತಪ್ಪಾಗ ಅದರಿಂದ ಸಾಧನೆ ನಿಂತು ಹೋಗ್ಬಿಡುತ್ತೆ, ಎಂದು ಸಾಧನೆ ಆಗೋದಿಲ್ಲ. ಅಭಿಭವ ಬುದ್ಧವಾದಿ ಸಮಸ್ತ ವೇದೋದ್ದೀತ ಆಯ್ತು. ಎಂಥ ಶೋಕ ಸಾಗರ ಅಂದ್ರೆ ಭಾರಿ ದೊಡ್ಡ ಸಾಗರ. ಎಷ್ಟು ಜನಕ್ಕೆ ಮಾಡ್ಬೋದು ಈ ರೀತಿ? ಎಷ್ಟು ಜನಕ್ಕೆ ಮಾಡ್ಬೋದು? ಲೋಕ ಇಡೀ ಜಗತ್ತಿಗೆ ಮಾಡ್ತಾರೆ ಪರಮಾತ್ಮ. ಒಬ್ಬರು ಲಿಮಿಟೇಷನ್ ಇದೆ. ಊಟಕ್ಕೆ ಬರ್ಬೇಕಾದ್ರೆ ಲಿಮಿಟೇಷನ್ ಇದೆ ಇಲ್ವಾ? ಏನು ಎಷ್ಟೇ ಹೇಳಿದ್ರು ಒಂದು ಸ್ಟೇಜಲ್ಲಿ ಇಲ್ಲ ಮತ್ತೆ ತೆಗಿತಾ ಇದ್ದಾರೆ. ಅನ್ನಭಾಗ್ಯ ಎಲ್ಲರಿಗೂ ಕೊಡೋದಿಲ್ಲ, ಗೊತ್ತಲ್ಲ. ಕೆಲಸ ಇದ್ರೆ ಯಾಕೆ ಕೊಡ್ಬೇಕು ಅಂತ ಕೇಳ್ತಾರಲ್ಲ, ತಪ್ಪೇನಲ್ಲ ಅದು. ಅದು ಕೂಡ ಶಕ್ತಿ ಇಲ್ಲ, ಅದು ಇಂಪಾರ್ಟೆಂಟ್. ಜೊತೆಗೆ ಎಲ್ಲರಿಗೂ ನೆಸಿಟಿ ಇಲ್ಲ, ಶಕ್ತಿ ಇಲ್ಲ. ದೇವ್ರು ಹಾಗಲ್ಲ, ಲೋಕ ಎಲ್ಲಾ ಲೋಕ ಕೊಡ್ತಾರೆ. ಆದ್ರೆ ಮತ್ತೆ ಕೊಟ್ಟಿಲ್ಲ ದುರ್ಯೋಧನಾದಿಗಳಿಗೆ. ಅವನತಾಖಿಲ, ಯಾರು ಬಾಗಿರ್ತಾರಲ್ಲ ಅವರಿಗೆ. ಬಾಗೋದಂದ್ರೆ ಏನು? ಶರಣು ಬಂದವರಿಗೆ. ಅದಕ್ಕೆ ಕರುಣಾಪೂರ್ಣ ವರಪ್ರದಚರಿತ ಶುಭತವ ಕಥಾಶಯ ಭವಮ ಶರಣ ಬೆಳೆದ. ಅದಕ್ಕೆ ಮಾಡಿ ಪ್ರೊವೈಡೆಡ್ ಅಪ್ಲಿಕೆಂಟ್ಸ್ ಇದೆ, ಇಲ್ಲೋದ್ರೆ ಇಲ್ಲ. ಅಪ್ಲಿಕೆಂಟ್ ಆಗಬೇಕು. ಅವನತ, ಅವನತ ಅಖಿಲ ಲೋಕ ಶೋಕ ಸಾಗರ ವಿಶೇಷಕ ಅತ್ಯುದಾರ ಮಂದಹಾಸಾಯ. ಇದು ದೇವರ ಮಂದಹಾಸದ ಹಿರಿವೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಅಂದ್ರೆ ಎಷ್ಟು ನೋಡ, ಒಂದು ಪದದಲ್ಲಿ ಎಷ್ಟು ಸ್ವಾರಸ್ಯ ಇರುತ್ತೆ ಅನ್ನೋದಕ್ಕೆ ಸಾಕಿ. ಇದೆಲ್ಲ ಮಧ್ವೀಜ ಓದ್ಬೇಕಾಗ್ತದೆ. ಅದೆಲ್ಲ ಅಲ್ಲಿ ಮಾತ್ರ ಉಪಯೋಗಿಸಿ ಸಾಕಷ್ಟು ಪದ ಉಪಯೋಗಿಸ್ಬಿಟ್ಟಿದ್ದಾರೆ. ದೇವರ ಮಹಿಮೆ ಗೊತ್ತಾಗಲಿ ಬಹಳ ಮುಖ್ಯ. ಇದು ಮೂಲವನ್ನು ಅವಲಂಬಿಸಿಯೇ ಇರತಕ್ಕದ್ದು ಭಾರಿ ಶ್ರೇಷ್ಠ.